ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ವಿಶ್ಲೇಷಿಸುತ್ತಿರುವ ಲೇಖನಗಳು ಇಂಥದ್ದೇ ಒಂದು ಒಂಟಿತನದ ರೋಧನದ ಬಗ್ಗೆ ಇವೆ. ಓಕೆ, ಇದು ಮೈಸೂರು ದಸರಾದಲ್ಲಿ ಮೆರೆದ ಆ ಗಜೇಂದ್ರ ಅನ್ನೋ ಪಟ್ಟದ ಆನೆ ಕತೆ. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಅಚ್ಚುಮೆಚ್ಚಿನ ಆನೆಯಾಗಿದ್ದ ಈತನ ರಾಜ ಗಾಂಭೀರ್ಯವನ್ನ ಮೋಡಕ್ಕೆ ಜನಸಾಗರವೇ ಬರ್ತಾ ಇತ್ತು. ಹೌದು, ಆ ವೈಭವನೇ ಬೇರೆ ಇತ್ತು. ನಮ್ಮ ಮುಂದಿರುವ ಈ ಮೂಲ ಪಾಠಗಳು ಗಜೇಂದ್ರನದೇ ಒಂದು ಆತ್ಮಕಥನದ ರೂಪದಲ್ಲಿವೆ. ಇದರ ಮೂಲಕ ಒಂದು ಪ್ರಾಣಿಯ ಮಾನಸಿಕ ಯಾತನೆ ಹೇಗಿರುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ ಅರ್ಥ ಮಾಡ್ಕೋಬೇಕು. ಅಷ್ಟಕ್ಕೂ ಆ ರಾಜ ವೈಭವದಿಂದ ಈ ಒಂಟಿ ಶಿಕ್ಷೆಗೆ ಕಾರಣವಾದ ಆ ಕರಾಳ ದಿನ ಏನಾಯ್ತು ಅಂತ ಹೇಳ್ಬಹುದಾ? ಎಲ್ಲವೂ ತಲೆ ಕೆಳಗಾಗಿದ್ದು 2015ರಲ್ಲಿ. ಆ ವರ್ಷ ನಡೆದ ಒಂದು ಘಟನೆ ಗಜೇಂದ್ರನ ಬದುಕನ್ನೇ ಬದಲಾಯಿಸಿಬಿಟ್ಟು. ಅಂದ್ರೆ ಏನಾಯ್ತು? ಆತನಿಗೆ ಸ್ವಲ್ಪ ನಿಯಂತ್ರಣ ತಪ್ಪಿ ಒಂದು ದೊಡ್ಡ ಅನಾಹುತ ನಡೆದೋಯ್ತು. ಆ ಒಂದೇ ಒಂದು ಕ್ಷಣದ ಅಚಾತುರ್ಯಕ್ಕೆ ಆನೆಗೆ ಸಿಕ್ಕಿದ್ದು ಬರೋಬ್ಬರಿ 10 ವರ್ಷಗಳ ಕಾಲದ ಒಂಟಿತನದ ಶಿಕ್ಷೆ. ಒಂದ್ ನಿಮಿಷ, 10 ವರ್ಷನ? ಹೌದು, 10 ವರ್ಷ. ಒಂದ್ಸಲ ಲಾಜಿಕ್ ಆಗಿ ಯೋಚನೆ ಮಾಡೋಣ. ಮನುಷ್ಯರು ಎಷ್ಟೇ ದೊಡ್ಡ ಕ್ರೈಮ್ ಮಾಡಿದ್ರೂ ಒಳ್ಳೆ ಲಾಯರ್ ಇಟ್ಕೊಂಡು ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ಬರ್ತಾರ. ಅದು ನಿಜ. ಆದ್ರೆ ಒಂದು ಪ್ರಾಣಿಗೆ ಅದು ಕೇವಲ ಕೆಲವು ನಿಮಿಷಗಳ ಕಾಲ ನಿಯಂತ್ರಣ ತಪ್ಪಿದ್ದಕ್ಕೆ 10 ವರ್ಷಗಳ ಲೈಫ್ ಟೈಮ್ ಜೈಲು ಶಿಕ್ಷೆ ಕೊಡೋದು ಇದ್ಯಾವ ನ್ಯಾಯ? ಇದು ಸ್ವಲ್ಪ ಅತಿ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ಖಂಡಿತ ವಿಪರೀತ ಅಂತಲೇ ಅನ್ಸುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಜ್ಞಾನ ಬೇರೆ ಇದೆ. ಅದೇನೋ ಅಂತ ವಿವರಿಸ್ತೀರಾ? ಗಜೇಂದ್ರ ತನ್ನ ಆತ್ಮಕಥನದಲ್ಲಿ ತಾನು ಮಾಡಿದ ತಪ್ಪಿಗೆ ಇಂದಿಗೂ ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ವಾವ್, ಪ್ರಾಣಿಗಳಿಗೂ ಪಶ್ಚಾತ್ತಾಪ ಇರುತ್ತಾ? ಹೌದು. ಆನೆಗಳ ಮೆದುಳಿನಲ್ಲಿ ಹಿಪ್ಪೋಕ್ಯಾಂಪಸ್ ಅನ್ನೋ ಭಾಗ ತುಂಬಾ ದೊಡ್ಡದಿರುತ್ತೆ. ಇದು ನೇರವಾಗಿ ಭಾವನೆಗಳು ಮತ್ತು ನೆನಪಿನ ಶಕ್ತಿಗೆ ಸಂಬಂಧಿಸಿದ್ದು. ಅಂದ್ರೆ ಆನೆಗಳಿಗೆ ಆ ಘಟನೆ ಮರ್ತೋಗಲ್ವಾ? ಇಲ್ಲವೇ ಇಲ್ಲ. ಆನೆಗಳು ತಮ್ಮಾದ ಆಘಾತವನ್ನು ಅಥವಾ ಟ್ರಾಮಾವನ್ನು ಮನುಷ್ಯರಿಗಿಂತ ಹೆಚ್ಚು ಕಾಲ ಮತ್ತು ಹೆಚ್ಚು ತೀವ್ರವಾಗಿ ನೆನ್ಪಿಟ್ಕೊಳ್ತವೆ. ಓ ಮೈ ಗಾಡ್! ಆ ಸರಪಳಿ ಕೇವಲ ಕಾಲಿಗೆ ಹಾಕಿರುವ ಫಿಸಿಕಲ್ ಶಿಕ್ಷೆಯಲ್ಲ, ಅದು ಪ್ರತಿದಿನ ಆನೆಯನ್ನು ಕಾಡುತ್ತಿರುವ ಮಾನಸಿಕ ತೊಳಲಾಟ. ಆನೆಗಳು ತಮ್ಮ ಆಪ್ತರನ್ನು ಕಳೆದುಕೊಂಡಾಗ ಕಣ್ಣೀರು ಕೂಡ ಹಾಕ್ತವೆ. ನಿಜಕ್ಕೂ ಇದು ಕರುಣಾಜನಕ. ಪ್ರಾಣಿಗಳಿಗೂ ತಪ್ಪಿನ ಅರಿವು ಮತ್ತು ಅದರ ಪಾಪ ಪ್ರಜ್ಞೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಚಿಲಿಪಿಲಿ ಕೇಳ್ತಿದೆ, ಗಾಳಿ ಬೀಸ್ತಿದೆ, ಆದ್ರೆ ಆತನೊಡನೆ ಮಾತಾಡೋಕೆ ಯಾರೂ ಇಲ್ಲ. ಹೌದು, ಆ ಸಾಲು ತುಂಬಾ ನೋವು ಕೊಡುತ್ತೆ. ಇದು ಹೇಗಿದೆ ಗೊತ್ತಾ? ನಾವೆಲ್ಲರೂ ಒಂದು ಸುಂದರವಾದ ಮತ್ತು ಜನನಿಬಿಡವಾದ ದ್ವೀಪದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ಕೊಳ್ಳೋಣ. ಸುತ್ತ ಜನ ಇದ್ದಾರೆ, ಆದ್ರೆ ಯಾರೂ ನಮ್ಮನ್ನ ನೋಡ್ತಿಲ್ಲ ಮತ್ತು ಮಾತಾಡಿಸ್ತಿಲ್ಲ. ನಾವೊಬ್ಬರೇ ಕಣ್ಣಿಗೆ ಕಾಣದವರ ತರಹ ಒದ್ದಾಡ್ತಿರೋ ಹಾಗೆ ಫೀಲ್ ಆಗ್ತಿದೆ ಅಲ್ವಾ? ಆ ದ್ವೀಪದ ಉದಾಹರಣೆ ಆನೆಗಳ ಪರಿಸ್ಥಿತಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಗಜೇಂದ್ರನಿಗೆ ತನ್ನ ಒಡನಾಡಿಗಳಾದ ಹರ್ಷ, ವಿಕ್ರಮ, ಅರ್ಜುನ, ಬಲರಾಮ ಮತ್ತು ಅಭಿಮನ್ಯುನ ನೆನಪು ಸದಾ ಕಾಡ್ತಿದೆ. ಪಾಪ, ಆ ಒಡನಾಟ ಕಡ್ಕೊಂಡಿರೋದು ದೊಡ್ಡ ಶಿಕ್ಷೆ. ಹೌದು. ಆನೆಗಳು ಅತ್ಯಂತ ಸಾಮಾಜಿಕ ಜೀವಿಗಳು. ಅವು ಮೈಕ್ರೋಸೌಂಡ್ಸ್ ಅಥವಾ ಇನ್ಫ್ರಾಸಾನಿಕ್ ಸೌಂಡ್ಸ್ ಮೂಲಕ ಕಿಲೋಮೀಟರ್ ಗಟ್ಟಲೆ ದೂರದಿಂದಲೇ ತಮ್ಮ ಗುಂಪಿನ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತವೆ. ಓಹೋ, ಹಾಗಾ? ಹೌದು. ಸ್ಪರ್ಶದ ಮೂಲಕ, ಅಂದ್ರೆ ಸೊಂಡಿಲನ್ನು ಪರಸ್ಪರ ತಾಗಿಸುವ ಮೂಲಕ ಪ್ರೀತಿ ಹಂಚಿಕೊಳ್ತವೆ. ಓ, ಹಾಗಾದ್ರೆ ಕೇವಲ ಕಾಡಿನ ಮಧ್ಯ ಕಟ್ಟಿ ಹಾಕಿದ ಮಾತ್ರಕ್ಕೆ ಅವು ಪ್ರಕೃತಿ ಜೊತೆ ಇದ್ದಾವೆ ಅಂತ ಅರ್ಥ ಅಲ್ಲ. ಖಂಡಿತ ಅಲ್ಲ. ಗುಂಪಿನಿಂದ ದೂರ ಮಾಡೋದೇ ಅವುಗಳ ಪಾಲಿಗೆ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದಂತೆ. ಅಕ್ಷರಶಃ ಹೌದು. ಗುಂಪಿನಲ್ಲಿ ಕುಟುಂಬದ ಜೊತೆ ಬದುಕುವ ಈ ಪ್ರಾಣಿಗಳಿಗೆ ಒಂಟಿತನವು ನಾವು ನೀಡಬಹುದಾದ ಅತ್ಯಂತ ಕ್ರೂರ ಶಿಕ್ಷೆ. ನಿಜ. ಅವುಗಳ ಮೆದುಳಿಗೆ ಈ ದೀರ್ಘಕಾಲದ ಒಂಟಿತನವನ್ನು ಪ್ರೋಸೆಸ್ ಮಾಡುವ ಶಕ್ತಿಯೇ ಇರೋದಿಲ್ಲ. ಅದು ನಿಧಾನವಾಗಿ ಅವುಗಳನ್ನು ಒಳಗಿಂದಲೇ ಕೊಲ್ತದೆ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಆತನ ಕೊನೆಯ ಬೇಡಿಕೆ ಏನ್ ಗೊತ್ತಾ? ಮನುಷ್ಯರೇ ನನ್ನನ್ನು ಕ್ಷಮಿಸಿ, ನನ್ನ ಕೊನೆಯ ದಿನಗಳನ್ನಾದ್ರೂ ನನ್ನವರ ಜೊತೆ ಕಳೆಯಲು ಬಿಡಿ ಅಂತ. ಇದು ಬರೀ ಒಂದು ಆನೆಯ ಕಣ್ಣೀರ ಕಥೆಯಲ್ಲ. ಖಂಡಿತ ಅಲ್ಲ. ಪ್ರಾಣಿಗಳಿಗೂ ಭಾವನೆಗಳಿರುತ್ತವೆ ಮತ್ತು ಅವುಗಳ ಮೇಲೆ ಮನುಷ್ಯ ಸಾಧಿಸುತ್ತಿರುವ ನಿಯಂತ್ರಣದ ಬಗ್ಗೆ ನಾವೆಲ್ಲರೂ ಮತ್ತೊಮ್ಮೆ ಯೋಚಿಸುವಂತೆ ಮಾಡುವಂತಹ ಪಾಠ ಇದು. ಹಾಗೆ ಯೋಚನೆ ಮಾಡ್ತಾ ಹೋದಾಗ ನಮ್ಮ ಇವತ್ತಿನ ಈ ಚರ್ಚೆ ಮುಗಿಸೋ ಮುನ್ನ ಇದೊಂದು ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕು. ಯಾವ ಪ್ರಶ್ನೆ? ಪ್ರಾಣಿಗಳು ಏನಾದ್ರೂ ತಪ್ಪು ಮಾಡಿದಾಗ ಅವುಗಳಿಗೆ ಮನುಷ್ಯರಂತೆಯೇ ಒಂಟಿತನದ ಜೈಲು ಶಿಕ್ಷೆ ಕೊಡೋ ಅಧಿಕಾರ ನಮಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಅದೇ ಜೀವಿಗಳಿಗೆ ಮನುಷ್ಯರಂತೆಯೇ ತಿದ್ದುಕೊಂಡು ಮತ್ತೆ ಸಮಾಜದೊಂದಿಗೆ ಬೆರೆಯುವ ಪುನರ್ವಸತಿಯ ಹಕ್ಕನ್ನಾಗಲಿ ಅಥವಾ ಮಾನಸಿಕ ನೆಮ್ಮದಿಯಿಂದ ಬದುಕುವ ಹಕ್ಕನ್ನಾಗಲಿ ಕೊಡದಿರುವುದು ನಮ್ಮ ನ್ಯಾಯ ವ್ಯವಸ್ಥೆಯ ವಿಡಂಬನೆಯಲ್ಲವೇ? ಯೋಚಿಸಿ.